ಈ ಥರ ಉದ್ದ ಕೂದಲು ನೋಡಿಬಿಟ್ರೆ ಅಂದರೆ ಹೆಣ್ಮಕ್ಳು ವಾವ್ ಎಷ್ಟು ಉದ್ದದಾಕಿ ಕೂದಲು ಏನು ಹಚ್ಕೋತಾಳೋ ಏನು, ಯಾವ ಶಾಂಪು ಯೂಸ್ ಮಾಡ್ತಾಳೋ ಏನು, ಯಾವ ಎಣ್ಣೆ ಯೂಸ್ ಮಾಡ್ತಾಳೋ ಏನು, ಎಲ್ಲರೂ ಒಂದು ಈ ಥರ ಕನಸಾಗಿರ್ತೀರಿ ನಮಗೂ ಈ ಥರ ಉದ್ದ ಕೂದಲು ಬೇಕು, ಉದುರಬಾರ್ದು. ಸೊ ನಮಗೆ ಮನ್ಸಿಗೆ ಬಂದಂಥ ಹೇರ್ ಸ್ಟೈಲ್ ಮಾಡ್ಕೋಬೇಕು, ಚಂದನ ಶಾಂಪು ಹಚ್ಕೋಬೇಕು, ಆಮೇಲೆ ನಮ್ಮದು ಕೂದಲು ಹೊಳಿಬೇಕು, ಭಾಳ ಆಸೆ ಇರುತ್ತಲ್ರಿ. ಈ ಒಂದು ಕನಸನ್ನು ಇವತ್ತು ನನಸು ಮಾಡುವಂಥ ಒಳ್ಳೆ ಒಂದು ಮನೆಮದ್ದುರಿ ಇದು. ಸೊ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿದ್ರಪ್ಪ ಅಂತಂದರೆ ಇದ್ರೊಳಗೆ ಏನೇನು ಹಾಕಿವಂತ ಎಲ್ಲ ಗೊತ್ತಾಗ್ತೈತಿ. ಇದು ಆದಿವಾಸಿ ಹೇರ್ ಆಯಿಲ್ಗಿಂತ ಒಂದು ಸೂಪರ್ ಆಗಿರುವಂಥ ಒಂದು ಆಯಿಲ್ ಅಂತ ಹೇಳ್ಬೋದು ರೀ. ಸೊ ಸೂಪರ್ ಆಗಿರುತ್ತೆ. ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ, ಒಂದು 2-3 ದಿನದೊಳಗೆ ಪರ್ಫೆಕ್ಟಾಗಿ 100% ಸ್ಟಾಪ್ ಆಗಿ ನಿಮ್ಮ ಕೂದಲು ಇಷ್ಟೊಂದು ಉದ್ದು ಬರುತ್ತೆ. ನೀವು ಹವು ಹಾರಬೇಕಾರೆ ಅಷ್ಟೊಂದು ಉದ್ದು ಬರುತ್ತೆ. ಸೊ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ದಂಗೆ ಏನು ಮಾಡಬಾರ್ದು ಹೋಗಬಾರ್ದ್ರಿ. ಸೊ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿದ್ರಪ್ಪ ಅಂತಂದರೆ ಇದ್ರೊಳಗೆ ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿವಿ ಅಂತ ಅಂದ್ರೆ ಗೊತ್ತಾಗುತ್ತೆ. ಈ ಒಂದು ರೆಮಿಡಿ ನೋಡಿದ ತಕ್ಷಣ ಕಿಚನ್ ಒಳಗೆ ಓಡಿ ಹೋಗ್ತೀರಿ, ಯಾಕಂದ್ರೆ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ. ₹0 ಖರ್ಚೊಳಗೆ ನೀವು ಈ ಒಂದು ಆಯಿಲನ್ನು ತಯಾರಿಸ್ಬೋದು ರೀ. ಸೊ ನಾ ಇಲ್ಲಿ ಮೊದಲೇದಾಗಿ ಹಸಿ ಶುಂಠಿ, ಆಮೇಲೆ ಇದಕ್ಕೆ ನಮ್ಮ ಒಂದು ಆಡು ಭಾಷೆ ಒಳಗೆ ಅಲ್ಲ ಅಂತ ಹೇಳ್ತೀವಿ ನಾವು, ಹೌದಲ್ರಿ. ಸೊ ನಿಮ್ಮ ಕಡೆ ಮತ್ತು ಊರೊಳಗೆ ಏನೇನೆಲ್ಲ ಅಂತೀರಿ ಅಂತ ಚಿಕ್ಕದಾಗಿ ಒಂದು ಕಮೆಂಟ್ಸ್ ಮಾಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಹೌದಪ್ಪ, ಈ ಒಂದು ಶುಂಠಿಗೆ ಇಷ್ಟೆಲ್ಲ ಹೆಸರಿದ್ದಾವೆ ಅಂಥೇಳಿ. ಇದು ಭಾಳ ಈಸಿಯಾಗಿ ಸಿಗ್ತಾವೆ ನಿಮಗೆ. ಇಲ್ಲಿ ಶುಂಠಿ ತೊಗೊಳ್ರಿ, ಇದನ್ನು ಚಲೋತ್ನಂಗೆ ತೊಳ್ಕೊರಿ, ಯಾಕಂದ್ರೆ ಅದು ಭೂಮಿ ಒಳಗಡೆ ಬೆಳೆದಿರೋದ್ರಿಂದ ಅದ್ರ ಮೇಲೆ ಒಂದು ಮಣ್ಣದು ಇರುತ್ತೆ. ಸೊ ಹಾಗಾಗಿ ಇದನ್ನು ಚಲೋತ್ನಂಗೆ ತೊಳ್ಕೊಂಡು ಇದ್ರ ಮೇಲಿಂದ ಸಿಪ್ಪೆ ಬೇಕಿದ್ರೆ ತಕ್ಕೋಬೋದು, ಇಲ್ಲಾಂದ್ರೆ ಸಣ್ಣದಾಗಿ ತುಂಡಾಗಿ ಕಟ್ ಮಾಡ್ಕೊಂಡ್ಬಿಡ್ರಿ ಹಾಗೆ ಸಿಪ್ಪೆ ಜೊತೆಗೇನೆ. ಸೊ ಈ ಸಿಪ್ಪೆ ಒಳಗೂ ಒಳ್ಳೆ ಪದಾರ್ಥ ಇರೋದ್ರಿಂದ ಅದು ತೆಗಿಬೇಡ್ರಿ ಅಂತ ನನ್ನೊಂದು ರಿಕ್ವೆಸ್ಟ್. ಸ್ವಚ್ಛ ತೊಳ್ಕೊಂಬಿಡ್ರಿ ಅಷ್ಟೇ, ತೆಗಿಯೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಸಣ್ಣ ಸಣ್ಣ ತುಂಡಾಗಿ ಕಟ್ ಮಾಡ್ಕೊಂಡೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಕುಟ್ಟುಣಿಗೆ ತೊಗೊರಿ. ಕುಟ್ಟುಣಿ ಒಳಗೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಅದನ್ನು ಜಜ್ರಿ. ಇವಾಗ ನೀವು ಚಾಕ್ ಹಾಕ್ಲಿಕ್ಕೆಲ್ಲ ಜಜ್ತೀರಿ ನೋಡೋ ಆ ಥರ ಇದನ್ನು ಜಜ್ಕೊಳ್ರಿ ಎಲ್ಲನೂ. ಖರೇನೆ ಇಷ್ಟೊಂದು ಸೂಪರ್ ಆಗಿದೆ ರೀ. ಈ ಒಂದು ಶುಂಠಿನ ಇಲ್ಲಿ ನೀವು ಅಂದ್ರೆ ಶುಂಠಿ ಹಾಕದೇ ಇರೋಂಗೆ ಇರಲಿಕ್ಕೆ ಹೋಗ್ಬಾಡ್ರಿ, ಇದನ್ನು ಮಿಸ್ ಮಾಡಲಿಕ್ಕೆ ಹೋಗ್ಬಾಡ್ರಿ. ಈ ಒಂದು ಇಂಗ್ರೀಡಿಯೆಂಟ್ಸ್ ನಿಮ್ಮ ಕೂದಲು ಎಷ್ಟು ಉದುರಾಕತ್ತವಪ್ಪ, ಇನ್ನೇನು ನಾವು ಬೋಳ್ಗುಂಡು ಹಾಕ್ತೀವಿ, ಇನ್ನೇನು ನಮ್ಮ ಒಂದು ಕೂದಲೆಲ್ಲ ಪ್ಯಾಚಿ ಆಗುತ್ತಂತ ಹೆದರೋರು ಸಹಿತ ಈ ಒಂದು ಹೋಮ್ ರೆಮಿಡಿನ, ಈ ಒಂದು ಆಯಿಲನ್ನು ಯೂಸ್ ಮಾಡಿದ್ರಪ್ಪ ಅಂದ್ರೆ ಹವು ಹಾರುವಂಥ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಬರುತ್ತೆ ರೀ. ಇಷ್ಟೆಲ್ಲ ಬೆನಿಫಿಟ್ಸ್ ಅದಾವೆ ಈ ಒಂದು ಶುಂಠಿಯಿಂದ ಅಂತೇಳಿ ಅವಾಗ ಗೊತ್ತಾಗುತ್ತೆ ನಿಮಗೆ. ಯಾಕಪ್ಪ ನಾನು ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ನೀವು ಅಂತೀರಿ. ಜಸ್ಟ್ ಒಂದು 2-3 ಅಪ್ಲಿಕೇಶನ್ ಒಳಗೆ ನಿಮಗೆ ಕೂದಲು ಉದುರೋದು ಎಷ್ಟು ಜಲ್ದಿನೇ ನಿಲ್ಲುತ್ತಂದ್ರೆ ಖರೇನ ರೀ, ನಿಮಗೆ ನಂಬಕ್ಕಾಗಂಗಿಲ್ಲ ನಿಮ್ಮ ಕಣ್ಣನ್ನು. ಈ ಒಂದು ಇಂಗ್ರೀಡಿಯೆಂಟ್ಸ್ ಮಾತ್ರ ನೀವಿಲ್ಲಿ ಮಿಸ್ ಮಾಡಲಿಕ್ಕೆ ಹೋಗಬಾಡ್ರಿ. ಶುಂಠಿ ನಮ್ಮ ಕೂದಲನ್ನು ಉದುರೋದನ್ನು ಜಲ್ದಿ ನಿಲ್ಲಿಸುವಂಥ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡೀನಿ. ಸೊ ಅಲ್ಲಿ ಹೋಗಿ ನೋಡ್ಬೋದು, ಹೇಳಿನಿ. ಇದ್ರೊಳಗೆ ನೋಡಿರಿ ರಸ ಹತ್ತದ, ಅದನ್ನು ಸಹಿತ ನಾ ಇಲ್ಲಿ ವೇಸ್ಟ್ ಮಾಡ್ಲಿಕ್ಕತ್ತಲ್ಲ, ಅದನ್ನು ಸಹಿತ ನಾನು ತಲೆಗೆ ಬುಡಕ್ಕೆ ಹಚ್ಕೊಳತ್ತೀನಿ ನೋಡ್ರಿ, ತೋರಿಸ್ಲಿಕ್ಕತ್ತೀನಿ ಇಲ್ಲಿ. ಸ್ವಲ್ಪನೂ ನೀವು ಇದ್ರದ್ದು ಒಂದು ಬೆನಿಫಿಟ್ಸ್ ಗೊತ್ತಾತಂದ್ರೆ ನೀವು ಅಡುಗೆಗೆ ಅಥವಾ ಚಾಕೆಲ್ಲ ಜಜ್ಜಿ ಹಾಕೋವಾಗ ಅದ್ರ ರಸ ಎಲ್ಲರ ಕೈಗೆ ಹತ್ತದ್ರೆ ಸಹಿತ ಬಿಡಂಗಿಲ್ಲ. ನೀವು ಅದನ್ನು ಸಹಿತ ನಿಮ್ಮ ಹೇರ್ಸ್ಗೆ ಹಚ್ಕೊಳ್ತೀರಿ, ನಿಮ್ಮ ಕೂದಲಕ್ಕೆ ಹಚ್ಕೊಳ್ತೀರಿ, ನಿಮ್ಮ ಕೂದಲದ ಬುಡಕ್ಕೆ ರೀ. ಸೊ ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ರೀ ಇದು. ಮಿಸ್ ಮಾಡಲಿಕ್ಕೆ ಹೋಗಬಾಡ್ರಿ ನೀವು ಹಾಕೋದನ್ನು. ನಾ ಇಲ್ಲಿ ಕಬ್ಬಿಣದ ಕಡಾಯಿ ತೊಗೊಂಡೀನಿ. ಇಲ್ಲಿ ನೋಡ್ಬೋದು ಸ್ವಲ್ಪ ಜಂಗ್ ಹತ್ತಿದೆ, ಆ ಜಂಗನೇನು ಒರೆಸ್ಲಿಕ್ಕೆ ಹೋಗಬಾಡ್ರಿ. ಅದು ಭಾಳ ಒಂದು ಐರನ್ ಕೊಡುತ್ತೆ ನಮ್ಮ ಒಂದು ಹೇರ್ ರೂಟ್ಗಿರಿ, ಕೂದಲದ ಬುಡಕ್ಕೆ. ಹಾಗಾಗಿ ನಾ ಇಲ್ಲೇ ಕೊಬ್ಬರಿ ಎಣ್ಣೆ ಹಾಕ್ಕೊಳಿರ್ತೀನಿ. ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವು ಇಲ್ಲಿ ಮಾಡ್ಕೊಳ್ಬಹುದು. ನಿಮಗೆ ಗೊತ್ತಿರುತ್ತೆ ನನ್ನ ಹತ್ರ ಆಲ್ರೆಡಿ ಭಾಳಷ್ಟು ಆಯಿಲ್ ಪ್ರಿಪೇರ್ ಇರ್ತಾವೆ, ಆಮೇಲೆ ಟೋನರ್, ಸೀರಮ್ ಅವೆಲ್ಲ. ಸೊ ಹಾಗಾಗಿ ನಾ ಇಲ್ಲಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ತೋರಿಸ್ಲಿಕ್ಕತ್ತಿರ್ತೀನಿ. ಯಾಕಂದ್ರೆ ಹಚ್ಕೊಳ್ಳೋರು ಭಾಳ ಜನ ಇದ್ರೆ ಮನೆಯೊಳಗೆ ಏನಾದರೂ ಮಾಡಬಹುದು ರೀ. ಸೊ ಹಾಗಾಗಿ ನಾವಿಲ್ಲಿ ಜಸ್ಟ್ ಇಬ್ಬರು ಇದ್ದೀವಿ, ನನ್ನ ಮಗಳು ನಾನು ಇಲ್ಲಿ ಯೂಸ್ ಮಾಡ್ತೀವಿ. ಇವಾಗ ಬಂದಾಗ ಮಮ್ಮಿ ಅತ್ತೆ ಅವರು ಎಲ್ಲ ಯೂಸ್ ಮಾಡ್ತಿರ್ತಾರೆ ಅಷ್ಟೇ. ಸೊ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಹಾಕೀನಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾವು ಸರ್ಸೋ ಆಯಿಲ್ ಅಂತ ಹೇಳ್ತೇವೆ, ಅಂದರೆ ಮಸ್ಟರ್ಡ್ ಆಯಿಲ್. ಇದು ಇಲ್ಲಪ್ಪ ಅಂದ್ರೆ ನಿಮ್ಮ ಹತ್ರ ಅಂದ್ರೆ ಸಾಸಿವೆ ಎಣ್ಣೆ ಅಂತಲೂ ಹೇಳ್ತೀವಿ. ಇದು ಇಲ್ಲ ನಿಮ್ಮ ಹತ್ರ ಅಂದರೆ ನಿಮಗೂ ಇದಕ್ಕೊಂದು ಸೊಲ್ಯೂಷನ್ ಅದ. ಸೊ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಿದ್ರಪ್ಪ ಅಂದ್ರೆ ಆ ಒಂದು ಸೊಲ್ಯೂಷನ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಅದನ್ನು ಸಹಿತ ಇಲ್ಲಿ ನಾನು ಅಂದ್ರೆ ಇವಾಗ ನೀವು ಕೊಬ್ಬರಿ ಎಣ್ಣೆ 1 ಕಪ್ ಹಾಕ್ಕೊಂಡ್ರೆ ಅದನ್ನು 1/4 ಕಪ್ ಹಾಕ್ಕೊಳ್ಬೇಕಾಗುತ್ತೆ ರೀ ಸಾಸಿವೆ ಎಣ್ಣೆನ. ನಾ ಇದಕ್ಕೆ ಶುಂಠಿ ಜಜ್ಜಿ ಇಟ್ಟಿದ್ನೆಲ್ಲ ಚಲೋತ್ನಂಗೆ ಅದನ್ನ ಇದಕ್ಕೆ ಹಾಕ್ಕೊಂಡಿನಿ. ತುಂಡು ಹಂಗೆ ಮಾಡಿದ್ದಿದ್ರೆ ಹಾಕೊಳ್ಳೋಕ್ಕೆ ಹೋಗಬಾಡ್ರಿ. ನಾ ಇಲ್ಲಿ ಶುಂಠಿ ಜಜ್ಜಿ ಇಟ್ಟಿದ್ನೆಲ್ಲ ಜಜ್ಜಿ ಅಂದ್ರೆ ಅದನ್ನು ಪೇಸ್ಟನ್ನು ಮಾಡಲಿಕ್ಕೆ ಹೋಗಬಾಡ್ರಿ, ಪೂರ ಒಂದು ಕುಟ್ಟುನಿಂದ ಜಜ್ಕೊಂಡು ಹಾಕ್ಕೊಳ್ರಿ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಸೂಪರ್ ಏನು ಹೇಳ್ರಿ ನೋಡೋಣ. ಎಳ್ಳು. ಏನು ಹೇಳ್ರಿ ಇದು? ಎಳ್ಳು ಅಂದರೆ ಬಿಳಿ ಎಳ್ಳು.
ನೀವು ಬೇಕಂದ್ರೆ ಕರಿ ಎಳ್ಳನ್ನು ಸಹಿತ ಇಲ್ಲಿ ಯೂಸ್ ಮಾಡಬಹುದು. ಬಿಳಿ ಎಳ್ಳು ಕರಿ ಎಳ್ಳು ಭಾಳ ಯೂಸ್ ಮಾಡ್ತೀವಿ ನಾವು ಉಂಡೆ ಒಳಗಾಗಲಿ, ಆಮೇಲೆ ಈ ಸಂಕ್ರಾಂತಿ ಒಳಗಾಗಲಿ. ಆಮೇಲೆ ಇದು ಹೆಲ್ತ್ಗೂ ಕೂಡ ಭಾಳ ಒಳ್ಳೆಯದು. ಇದರಿಂದ ಒಳ್ಳೆ ಗುಣಗಳಿದಾವ್ರಿ ಇದ್ರೊಳಗೆ. ಸೊ ಇದನ್ನು ಸಹಿತ ಮಿಸ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ನಮ್ಮ ಹೇರ್ ಎಲ್ಲಿ ಬೆಳೀತಿರೋದಿಲ್ಲಲ್ಲ, ಅದನ್ನು ರೀಗ್ರೋತ್ ಮಾಡುವಂಥ ಕೆಲಸ ಮಾಡ್ತೀರಿ ಈ ಒಂದು ಎಳ್ಳು. ಇದನ್ನು ಸಹಿತ ಇಲ್ಲಿ ಮಿಸ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ನಾ ಇಲ್ಲಿ ಇದನ್ನು ಸಹಿತ 1 ಸ್ಪೂನ್ ಹಾಕ್ಕೊಂಡೀನಿ. ನಾ ಇಲ್ಲಿ ಕ್ವಾಂಟಿಟಿ ಹೇಳಿದೆ ನಿಮಗೆ, ನಾನು ಎಷ್ಟೆಷ್ಟು ತೊಗೊಂಡೀನಿ ಅಂತೇಳಿ. ನೀವು ಸ್ಕಿಪ್ ಮಾಡ್ದಂಗೆ ನೋಡಿದ್ರಪ್ಪ ಅಂದ್ರೆ ನಿಮ್ಗೆ ಇನ್ನೂ ಒಂದು ಸರಿ ಹೇಳ್ತೀನಿ ನಾನು ಕ್ವಾಂಟಿಟಿ ಎಷ್ಟೆಷ್ಟು ತೊಗೊಂಡೀನಿ ಅಂತ ಹೇಳಿ. ಇಲ್ಲಾಂದರೆ ನೀವು ಅರ್ಧಂಬರ್ಧ ನೋಡಿ ಏನು ಮಾಡ್ತೀರಿ, ಎಷ್ಟು ತೊಗೊಂಡಿರಿ ಏನು ಹಾಗೆ ಹೀಗೆ ಅಂತ ಮೆಸೇಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಆಮೇಲೆ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲಿ ಸಿಗ್ತಾವಂತ ಕೇಳಿಕತ್ತೀರಿ. ನಾನು ಹಿಂದಿನ ವಿಡಿಯೋ ಒಳಗೆ ಹಾಕಿದ್ದೆ. ಈ ವೈಟಮಿನ್ ಟ್ಯಾಬ್ಲೆಟ್ಸ್ ಆಯುರ್ವೇದಿಕ್ ಶಾಪ್ ಒಳಗೆ ಆಮೇಲೆ ಮೆಡಿಕಲ್ ಒಳಗೆಲ್ಲ ಸಿಗ್ತಾವ್ರಿ. ಹೋಗಿ ತೊಗೊಳ್ರಿ, ನೋಡಿರಿ. ಸ್ಕಿಪ್ ಮಾಡೋದು ಎಂಡ್ ತನಕ ನೋಡಿದ್ರಪ್ಪ ಅಂದ್ರೆ ನಾನು ಹೇಳುವಂಥ ಮಾಹಿತಿ ನಿಮಗೆ ಸಿಗ್ತಾವ್ರಿ. ಪ್ಲೀಸ್ ಸ್ಕಿಪ್ ಮಾಡೋದು ಎಂಡ್ ತನಕ ನೋಡ್ರಿ ಅಂತ ಅದಕ್ಕೆ ಹೇಳ್ತಿರೋದು. ಇಲ್ಲಾಂದ್ರೆ ನಡು ಯಾವಾದರೂ ಇಂಗ್ರೀಡಿಯೆಂಟ್ಸ್ ಸ್ಕಿಪ್ ಆಯ್ತಂದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗಂಗಿಲ್ಲ ರೀ. ಇಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕಾಗ ನಾನು ಇಲ್ಲಿ ತೊಗೊಂಡು ಬಂದಿರ್ತೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾವಿಲ್ಲಿ ಕರಿಬೇವು ನಮಗೆ ಪ್ರಕೃತಿ ಮಾತೆ ಕೊಟ್ಟಂಥ ಒಂದು ಫ್ರೀ ಆದಂಥ ಗಿಫ್ಟ್ ರೀ. ಒಳ್ಳೆ ಒಂದು ಗಿಫ್ಟ್. ಇದರಿಂದ ನಮ್ಮ ಕೂದಲು ಕಪ್ಪಾಗುತ್ತೆ, ನಮ್ಮ ಕೂದಲು ಬೆಳೆಯುತ್ತೆ, ನಮ್ಮ ಕೂದಲು ದಪ್ಪಾಗುತ್ತೆ, ನಮ್ಮ ಕೂದಲು ಉದುರೋದಿಲ್ಲ, ನಮ್ಮ ಕೂದಲು ತಿಕ್ ಮಾಡುತ್ತೆ, ಅಂದರೆ ಡೆನ್ಸಿಟಿ ಜಾಸ್ತಿ ಮಾಡುತ್ತೆ, ನಮ್ಮ ಕೂದಲನ್ನು ವ್ಯಾಲ್ಯೂಮ್ನೆಸ್ ಆಗಿ ಮಾಡುತ್ತೆ, ನಮ್ಮ ಕೂದಲನ್ನು ಒಂದು ಮ್ಯಾನೇಜಬಲ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಅದು ಎಲ್ಲಕ್ಕಿಂತ ಮೇನ್ ಈ ಒಂದು ಕರಿಬೇವು ನಮ್ಮ ಕೂದಲನ್ನು ದಪ್ಪ ಅಂತ ಹೇಳಿದೆ ನಾನು, ಡೆನ್ಸಿಟಿ ಜಾಸ್ತಿ ಮಾಡುತ್ತಾ ಅಂತ ಹೇಳಿದೆ. ಆಮೇಲೆ ಇಲ್ಲಿ ಚಿಕ್ಕವರಿದ್ದಾಗಲೇ ನಮ್ಮ ಕೂದಲು ಬೆಳ್ಳಗಾಗಲಿಕ್ಕೆ ಸ್ಟಾರ್ಟ್ ಆಗಿರ್ತಾವೆ. ಅದನ್ನು ಸಹಿತ ತಡೆ ಹಿಡಿದ ನಮ್ಮ ಕೂದಲನ್ನು ನಮ್ಮ ಹೆಲ್ದಿಯಾಗಿ ಇಡಲಿಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಒಂದು ರೂಟನ್ನು ಕೂದಲದ ಬುಡಾನ ಗಟ್ಟಿಗೊಳಿಸುತ್ತೆ ಈ ಒಂದು ಕರಿಬೇವು. ಸೊ ಇಲ್ಲೆಲ್ಲ ಕುದಿಲಿಕ್ಕತ್ತದ ಅದು ಚಲೋ ಹೊತ್ನಂಗೆ. ಅದಕ್ಕೂ ಸಹಿತ ಈ ಒಂದು ಅಂದರೆ ಇದನ್ನು ಪೂರ ಟೊಂಗಿ ಸಮೇತನ ಹಾಕ್ಕೊಳಿಕತ್ತೀನಿ ನಾನಿಲ್ಲಿ ಎಲೆ ಅಷ್ಟೇ ತೆಗೆದುಬಿಟ್ಟು ಹಾಕ್ಕೊಳಿಕತ್ತಿಲ್ಲ ರೀ. ಆ ಟೊಂಗಿ ಸಮೇತನ ಹಾಕ್ಕೊಳ್ರಿ. ಆ ಟೊಂಗಿ ಒಳಗಿರುವಂಥ ಒಂದು ಒಳ್ಳೆ ಗುಣ ಸಹಿತ ಆ ಒಂದು ಎಣ್ಣೆ ಒಳಗೆ ಹೋಗಲಿ ಅನ್ನೋ ಕಾರಣಕ್ಕೆ ಇದನ್ನು ಚಲೋತ್ನಂಗೆ ಸಣ್ಣ ಉರಿ ಒಳಗೆ ಇಟ್ಕೊಂಡು ನೀವು ಕುದಿಸ್ಕೊಳ್ಬೇಕಾಗುತ್ತೆ ರೀ. ಜೋರು ಇಟ್ಕೊಳ್ಳಿಕ್ಕೆ ಹೋಗಬಾರ್ದು, ಅದೆಲ್ಲ ಇಲ್ಲಾಂದ್ರೆ ಹೊತ್ತಿ ಬಿಡುತ್ತೆ. ಹಾಗಾಗಿ ನಿಮ್ಗೆ ಇದರದ್ದು ಒಳ್ಳೆ ಬೆನಿಫಿಟ್ ಸಿಗಬೇಕಪ್ಪ ಅಂದ್ರೆ ಇದರ ಸಣ್ಣ ಉರಿ ಒಳಗೆ ಇಟ್ಕೊಂಡು ನೀವು ಬೇಯಿಸ್ಬೇಕಾಗುತ್ತೆ, ಅಂದರೆ ಕುದಿಸ್ಬೇಕಾಯ್ತು. ಒಂದು 10 ನಿಮಿಷ ಆಗುತ್ತೆ ಅಷ್ಟೇ ರೀ. ಸೊ 8-10 ನಿಮಿಷ ನೀವು ಇಷ್ಟು ಪ್ರಿಪೇರ್ ಮಾಡಿಬಿಟ್ರಿ ಅಂತಂದ್ರೆ ನೀವು ಇಲ್ಲಿ ಸಾವಿರಾರು ರೂಪಾಯಿನ ಉಳಿಸ್ಬೋದು ರೀ. ಯಾವುದೇ ಒಂದು ಪಾರ್ಲರಿಗೆ ಹೋಗೋ ಅವಶ್ಯಕತೆ ಇರೋಂಗಿಲ್ಲ, ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ತರೋ ಅವಶ್ಯಕತೆ ಇರೋಂಗಿಲ್ಲ. ನಿಮಗೆ ಚಲೋತ್ನಂಗೆ ಹುರ್ಕೊಳ್ರಿ. ನಿಮಗೆ ನಾ ಹೇಳಿದೆ ಸಾಸಿವೆ ಎಣ್ಣೆ ಇಲ್ಲಪ್ಪ ಅಂತಂದ್ರೆ ನೀವು 1-2 ಸ್ಪೂನು ಸಾಸಿವೆ ಕೂಡ ಇದಕ್ಕೆ ಹಾಕ್ಕೊಳ್ಬಹುದು. ಹೋಗಿ ಇದ್ರದ್ದು ಒಂದು ಇಂಗ್ರೀಡಿಯೆಂಟ್ಸ್ದು ಒಂದು ಬೆನಿಫಿಟ್ಸ್ ಎಲ್ಲ ಹೋಗಿ ನೀವು ಗೂಗಲ್ನಾಗ ಸರ್ಚ್ ಮಾಡಿರಿ. ಇಲ್ಲೇ ಜಾಸ್ತಿ ನಾ ಹೇಳ್ಕೊತ ಕುಂತ್ರೆ ಏನಾಗುತ್ತಪ್ಪ ಅಂತಂದ್ರೆ ವಿಡಿಯೋ ಲಾಂಗ್ ಆಯ್ತಂದ್ರೆ ನಿಮಗೂ ಕೂಡ ಬೇಸರ ಆಗುತ್ತೆ ನೋಡಲಿಕ್ಕೆ. ಸೊ ನಾ ಇಲ್ಲಿ ಹಚ್ಕೊಂಡು ತೋರಿಸ್ಲಿಕ್ಕತ್ತೀನಿ. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿಯಾಗಿದ್ದರೆ ಖರೇನೆ ಈ ಒಂದು ಆಯಿಲನ್ನು ನಿಮಗೆ ಅಂದ್ರೆ ಪ್ರಿಪೇರ್ ಮಾಡಿ ತೋರಿಸ್ಲಿಕ್ಕೆ. ಯಾಕಂದರೆ ಇದ್ರ ರಿಸಲ್ಟ್ ಇಷ್ಟೊಂದು ಅಮೇಝಿಂಗ್ ಅದ ರೀ. ಕೂದಲು ಭಾಳ ಯಾರು ಉದುರ್ತಿರ್ತಾವೆ ನಾನು ಹೇಳಿದೆ ನಿಮಗೆ ಮತ್ತೆ ಹೇಳಿಕತ್ತಾರೆ ಅಂತ ಬೇಜಾರು ಮಾಡ್ಕೊಬೇಡ್ರಿ. ಕೂದಲು ಭಾಳ ಉದುರ್ತಿರ್ತಾವಲ್ಲ ಅವ್ರಿಗೆ ಹೇಳಿ ಮಾಡಿಸೋಂಥ ಒಳ್ಳೆ ಒಂದು ಒಳ್ಳೆ ಹೇರ್ ಆಯಿಲ್ ರೀ ಇದು. ನಿಮಗೆ ಎಲ್ಲೂ ಸಿಕ್ಕಿರೋದಿಲ್ಲ ಖರೇನೆ ಈ ಥರ ಹೇರ್ ಆಯಿಲು ಸೂಪರ್ ಆಗಿದೆಪ್ಪ ಅಂತ ಅನ್ನುವಷ್ಟು ಸೂಪರ್ ಆಗಿರುವಂಥ ಅಮೇಝಿಂಗ್ ರಿಸಲ್ಟ್ ಕೊಡುತ್ತೆ ಇದು ಖರೇನೆ. ಇದನ್ನು ಹಚ್ಕೊಂಡು ನೀವು ವಾರದಲ್ಲಿ 2-3 ಸರಿ ಅಪ್ಲಿಕೇಶನ್ ಅಂದರೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ರಾತ್ರಿ ಹಚ್ಕೊಳ್ರಿ ಅಥವಾ ಡೇ ಒಳಗೆ ಹಚ್ಕೊಳ್ರಿ. ಹಚ್ಕೊಂಡಾದ್ಮೇಲೆ ಒಂದು ತಾಸು ಅಥವಾ 2 ತಾಸು ಬಿಟ್ಟು ಶಾಂಪೂದಿಂದ ಸ್ನಾನ ಮಾಡಿರಿ ಬಿಡ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಜೈ ಹಿಂದ್.